ಭಕ್ತ ಪ್ರಹ್ಲಾದ ಚಿತ್ರಕ್ಕೆ ಪುನೀತ್ ಪಡೆದ ಸಂಭಾವನೆ ಎಷ್ಟು? 4 ದಶಕಗಳ ಬಳಿಕ ರಿವೀಲ್ ಆದ ಸಾವಿರ ಸೀಕ್ರೆಟ್ ಏನು? ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಭಿನಯದ ಭಕ್ತ ಪ್ರಹ್ಲಾದ ಚಿತ್ರವನ್ನು ಯಾರೂ ಮರೆಯೋಕೆ ಸಾಧ್ಯವೇ ಇಲ್ಲ. ತಂದೆ ಮಗನ ಮನೋಜ್ಞಾನ ಅಭಿನಯಕ್ಕೆ ಸಿನಿ ಪ್ರಿಯರು ಇಂದಿಗೂ ಫಿದಾ ಆಗ್ತಲೇ ಇದ್ದಾರೆ. ಅಷ್ಟಕ್ಕೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತಮ್ಮ ಮೊದಲನೇ ಚಿತ್ರಕ್ಕೆ ಎಷ್ಟು ಸಂಭಾವನೆ ಪಡೆದಿದ್ರು ಅನ್ನೋದು ನಿಮ್ಗೆ ಗೊತ್ತಾ? ಈ ವಿಡಿಯೋವನ್ನು ಫುಲ್ ನೋಡಿ ನಾವು ಹೇಳ್ತೀವಿ. 1993ರಲ್ಲಿ ರಿಲೀಸ್ ಆದ ಹಿಂದೂ ಪೌರಾಣಿಕ ಮತ್ತು ಭಕ್ತ ಪ್ರಹ್ಲಾದ ಮೂಲಕ ಅಪ್ಪು ಬಣ್ಣದ ಲೋಕಕ್ಕೆ ಬಾಲ ಕಲಾವಿದನಾಗಿ ಪಾದಾರ್ಪಣೆ ಮಾಡಿದ್ರು. ಸದ್ಯ ಪುನೀತ್ ಈ ಸಿನಿಮಾಕ್ಕೆ ತೆಗೆದುಕೊಂಡ ಸಂಭಾವನೆಗೆ ಬಗ್ಗೆ ಸಖತ್ ಚರ್ಚೆ ಆಗ್ತಾ ಇದೆ. ಚಿತ್ರತಂಡದ ಪ್ರಕಾರ ಈ ಸಿನಿಮಾದಲ್ಲಿ ನಟಿಸಲು ಅಪ್ಪು ಅವರಿಗೆ ಈಗಾಗಲೇ 1,000 ರೂಪಾಯಿ ಹಣವನ್ನು ಸಂಭಾವನೆಯಂತೆ ಕೊಟ್ಟಿದ್ರಂತೆ. ಚಿತ್ರದ ಪ್ರೊಡ್ಯೂಸರ್ಸ್ ಪುನೀತ್ಗೆ 1,000 ರೂಪಾಯಿ ಸಂಭಾವನೆ ನೀಡಿದಾಗ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪುಗೆ ಹಣದ ಅವಶ್ಯಕತೆ ಇಲ್ಲ ಅಂತ ಕಲಿಯಬೇಕಾಗಿರೋದು ಇನ್ನೂ ಇದೆ. ಅಂತಹ ಪಾತ್ರ ಸಿಕ್ಕಿರೋದು ಆತನ ಅದೃಷ್ಟ ಅಂತ ಹೇಳಿದ್ರಂತೆ. ವೀಕ್ಷಕರೇ, ಭಕ್ತ ಪ್ರಹ್ಲಾದ ಪಾತ್ರದಲ್ಲಿ ಮೊದಲು ಡಾಕ್ಟರ್ ರಾಜ್ಕುಮಾರ್ ಪುತ್ರಿ ಪೂರ್ಣಿಮಾ ನಟಿಸಬೇಕಿತ್ತಂತೆ. ಆದ್ರೆ ಆ ಪಾತ್ರಕ್ಕೆ ಪೂರ್ಣಿಮಾ ದೊಡ್ಡವರಾಗ್ತಾರೆ ಅನ್ನೋ ಕಾರಣಕ್ಕೆ ಈ ಪಾತ್ರವನ್ನು ಪುನೀತ್ ಅವರಿಂದ ಮಾಡಿಸಿದ್ರಂತೆ. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ 1942ರಲ್ಲಿ ತೆರೆ ಕಂಡ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಬಾಲ ನಟನಾಗಿ ಅಭಿನಯಿಸಿದ ಡಾಕ್ಟರ್ ರಾಜ್ಕುಮಾರ್ 1983ರಲ್ಲಿ ಬಿಡುಗಡೆಯಾದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಈರಯ್ಯ ಕಶ್ಯಪನ ಪಾತ್ರದಲ್ಲಿ ಅಭಿನಯಿಸಿದ್ರು. ಈ ಚಿತ್ರದಲ್ಲಿ ಭಕ್ತ ಪ್ರಹ್ಲಾದ ಪಾತ್ರಕ್ಕೆ ಬಾಲ ನಟನಾಗಿ ಪುನೀತ್ ಬಣ್ಣ ಹಚ್ಚಿದ್ರು.